48 ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಗಳಿಗೆ ನೀರು ಸಂಗ್ರಹಣಾ ಸೌಲಭ್ಯ ಒದಗಿಸುವ ಕಾಮಗಾರಿಗಳ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 48 ಭೌತಿಕ ಮೂಲಭೂತ ಸೌಲಭ್ಯಗಳ ಘಟಕದ ಅಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕಾಮಗಾರಿಗಳಿಗೆ ಹಾಗೂ ಶಾಲಾ ಕೊಠಡಿಗಳ 102 ಲಕ್ಷಗಳು ಶಾಲೆಗಳ ಉನ್ನತೀಕರಣಕ್ಕಾಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡುತ್ತಾ, ಕ್ಷೇತ್ರದಲ್ಲಿ ಬಿಡುವು ಇಲ್ಲದಂತೆ ಕಾರ್ಯಕ್ರಮಗಳು, ಮತ್ತೊಂದೆಡೆ ಚಳಿಗಾಲದ ಅಧಿವೇಶನ ಇರುವುದರಿಂದ ಶಿಷ್ಟಾಚಾರದಂತೆ ಸಾಮಾಜಿಕ ಜಾಲತಾಣದ ಮಾಧ್ಯಮ ಮತ್ತು ದೂರವಾಣಿ ಮೂಲಕ ಕ್ಷೇತ್ರದ ಜನರಿಗೆ ಸುದ್ದಿ ಮುಟ್ಟಿಸಿ ಈ ದಿನ ಭೂಮಿ ಪೂಜೆ ನೆರವೇರಿಸುತ್ತಿದ್ದೇವೆ ಎಂದರು. ಹಾಗೆಯೇ ನಮ್ಮ ಕ್ಷೇತ್ರದ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆಳಗಾವಿಯ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯುವ ಈ ನಾಡಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ಕಲಾಪಗಳನ್ನು ವೀಕ್ಷಿಸುವ ಮಹತ್ತರವಾದ ಅವಕಾಶವನ್ನು ನಮ್ಮ ತಾಲೂಕಿನ ಸುಮಾರು ಮಕ್ಕಳಿಗೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಕಲಾಪವನ್ನು ವೀಕ್ಷಿಸುವ ನಿಟ್ಟಿನಲ್ಲಿ ಪ್ರಬುದ್ಧರಾಗಿ ಆಲೋಚಿಸಿ ತಮ್ಮ ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಪ್ರೇರಣೆ ಮತ್ತು ಸ್ಫೂರ್ತಿ ತುಂಬಲು ಸಹಕಾರಿಯಾಗಬಲ್ಲದು. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಇನ್ನು ನಮ್ಮ ಕ್ಷೇತ್ರದಲ್ಲಿ ಪ್ರಾದೇಶಿಕವಾಗಿ 48 ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕಟ್ಟಡಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ದಿನ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇವೆ ಎಂದರು. ಒಟ್ಟಿನಲ್ಲಿ ಮಕ್ಕಳು ಸ್ವಚ್ಛತೆ ಮತ್ತು ಸುಂದರ ವಾತಾವರಣ ಇರುವಂತಹ ಪ್ರದೇಶದಲ್ಲಿ ಅಕ್ಷರ ಕಲಿಯಲು ಮತ್ತು ಓದುವ ಮನೋಭಾವ ಪರಿಸರದ ರೂಪುಗೊಳ್ಳಲು ಇಂತಹ ಸುಂದರವಾದ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯ್ಕ, ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿರಿಬಿ ಮಂಜುನಾಥ್, ಎಡಬ್ಲ್ಯೂಡಿ ಇಂಜಿನಿಯರ್ ನಾಗನಗೌಡ, ಬಿಇಒ ಪದ್ಮನಾಭಕರಣಂ, ಶಿಕ್ಷಣ ಸಂಯೋಜನೆಯ ಅಧಿಕಾರಿಗಳಾದ ಜಗದೀಶ್, ಪಿಯು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಕೊತ್ಲಮ್ಮ ಮತ್ತು ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ಗುರುಸಿದ್ದನಗೌಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಹೂಡೆಂ ಪಾಪನಾಯಿಕ, ಮುಖಂಡರಾದ ಶ್ರೀಮತಿ ಜಿಂಕಲ್ ನಾಗಮಣಿ, ರಾಮಸಾಗರ ಹಟ್ಟಿ, ಬೋರಣ್ಣ, ಭಾಸ್ಕರ್ ನಾಯಕ್, ಹೊನ್ನೂರಪ್ಪ, ಬಡಿಲಡುಕು, ಪಾಲನಾಯಕನ ಕೋಟೆ, ಕಲ್ಲೇಶ್, ಚಿರತಗುಂಡು, ಟೈಲರ್ ನಾಗರಾಜ್, ಜರ್ಮಲಿ ಗಂಗಣ್ಣ, ಹಿರೇಕೊಂಬಳ ಕುಂಟೆ, ಮನೋಜ್, ಹುಲಿಕೇರಿ, ಡಾಕ್ಟರ್ ಓಂಕಾರಪ್ಪ, ಟಿ ಚೌಡಾಪುರ, ಮಲ್ಲಿಕಾರ್ಜುನ ಮತ್ತು ಮಂಜುನಾಥ್, ಎ ದಿಬ್ಬದಹಳ್ಳಿ, ಸಿದ್ದೇಶ್, ಶಿವಪುರ, ದೊಡ್ಡಪ್ಪ, ಬಡವಿಕಲ್ಲು, ಯರಿಸ್ವಾಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿ. ಆಸೆ ಇತ್ತು ನಮ್ಮ ತರ ನಮ್ಮ ಮಕ್ಕಳು ಕೂಡ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಈ ಅಧಿವೇಶನ ಏನೇನು ಆಗ್ತಾ ಇದೆ, ಹೇಗೆ ಚರ್ಚೆ ನಡೀತದೆ, ಹೇಗಿರ್ತದೆ ಅಂತೇಳಿ ಭಾಗವಹಿಸಿ ಅದು ಒಂದು ಅನುಭವ ಪಡೀಲಿ, ನೋಡಲಿ ಅದನ್ನು ಅಂತೇಳ್ಬಿಟ್ಟು ನನ್ನ ಒಂದು ಭಾಳ ದಿವಸಗಳ ಆಸೆ ಇತ್ತು. ಯಾಕೆಂದರೆ ಬೆಂಗಳೂರಲ್ಲಿ ಅಧಿವೇಶನ ನಡೀಬೇಕಾದ್ರೆ ತುಂಬ ಜನ ಮಕ್ಕಳು ಬೆಳಗಾಮಲ್ಲಿ ಇರ್ತಕ್ಕಂಥ ಲೋಕಲ್ ಮಕ್ಕಳು ಎಲ್ಲ ಬಂದು ಭಾಗವಹಿಸಿ ಖುಷಿ ಪಡೋದನ್ನ ನಾನು ನೋಡಿದ್ದೆ. ನಮ್ಮ ಮಕ್ಕಳಿಗೆ ಯಾಕಂತ ಅವಕಾಶ ಕೊಡಬಾರ್ದು ಅಂತೇಳಿ, ಕಲಿಸ್ಬಾರ್ದು ಅಂತೇಳಿ ನಾನು ಈಗಾಗಲೇ ಓದೋ 1 ವರ್ಷದಿಂದ ತಯಾರಿ ನಡೆಸ್ಕೊಂಡಿದ್ದೆ. ಅದನ್ನು ಮಾನ್ಯ BO ಅವ್ರಿಗೆ ಮತ್ತು ನಮ್ಮ BRC ಅವ್ರ ಟೀಮ್ಗೆ, ಶಿಕ್ಷಣ ಇಲಾಖೆಗೆ, ಕಾಲೇಜು ಶಿಕ್ಷಣ ಇಲಾಖೆಗೆ ಎಲ್ಲ ತಿಳಿಸಿದಾಗ ಅವರು ಕೂಡ ಅತ್ಯಂತ ಖುಷಿಪಟ್ಟು ಈಗ ಸುಮಾರು 150 ಮಕ್ಕಳು, 3 ಬಸ್ಸುಗಳು, 50 ಜನದ ಬಸ್ಸುಗಳು ಪ್ಲಸ್ 5 ರಿಂದ 6 ಜನ ಟೀಚರ್ಸ್. ಸೊ ಹೈಸ್ಕೂಲು ಸುಮಾರು 35 ಹೈಸ್ಕೂಲ್ಸ್ ನಮ್ಮ ತಾಲೂಕು ಇನ್ಕ್ಲೂಡಿಂಗ್ ಕೊಟ್ಟೂರು ಸೇರಿ 35 ಹೈಸ್ಕೂಲಿಂದ ಒಂದೊಂದು ಶಾಲೆಗೆ 3 ಮಕ್ಕಳಂತೆ 105 ಜನ ಮಕ್ಕಳು ಹೈಸ್ಕೂಲಿಂದ, ಮತ್ತು ಒಂದು 50 ಜನ ಕಾಲೇಜಸ್, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು ಮತ್ತು KPS ಕಾಲೇಜು ಕೊಟ್ಟಿದ್ದ 50 ಜನ ಕಾಲೇಜ್ ಸ್ಟೂಡೆಂಟ್ಸು, ಒಂದು 100 ಜನ ಹೈಸ್ಕೂಲ್ ವಿದ್ಯಾರ್ಥಿಗಳು ನಮ್ಮ ಬೆಳಗಾವಿ ವಿಧಾನಸೌಧ ಅಧಿವೇಶನಕ್ಕೆ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ವಿಧಾನಸೌಧ ಸೆಕ್ರೆಟರಿಯೇಟಿಂದ ಪರ್ಮಿಷನ್ ತೊಗೊಂಡಿದ್ದೀವಿ. ಅಧಿವೇಶನದಲ್ಲಿ 10ನೇ ತಾರೀಕು ಮತ್ತು 16, 17 ತಾರೀಕು 3 ಬಸ್ಸುಗಳು, ಒಂದೊಂದು ದಿವಸ ಒಂದೊಂದು ಬಸ್ಸು. ಅದರದ್ದು ಪ್ರಯಾಣ ಖರ್ಚು ವೆಚ್ಚ, ಊಟ ವ್ಯವಸ್ಥೆ, ವಸತಿ ಅದೆಲ್ಲನೂ ನಾವೇ ಸ್ವಂತ ಬರೆಸಿ ಆ ಮಕ್ಕಳಿಗೆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡ್ತೀವಿ. ಇದು ನಿರಂತರವಾಗಿ ನಮ್ಮ ಮಕ್ಕಳಿಗೆ ಇದೊಂದು ಅವಕಾಶ ಕೊಡಿಸಬೇಕು, ನಿರಂತರವಾಗಿ ಪ್ರತಿ ಅಧಿವೇಶನದಲ್ಲಿ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಎಲ್ಲ ಮಕ್ಕಳಿಗೂ, ಎಲ್ಲ ಬಡ ಸರ್ಕಾರಿ ಶಾಲೆಗೆ, ಓನ್ಲಿ ಸರ್ಕಾರಿ ಶಾಲೆಗೆ ಜೊತೆಗೆ ಇವರು ಕೂಡ ಬರ್ತಿರ್ತಾರೆ, ನಮ್ಮ ಶಿಕ್ಷಕರು ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸೆಕ್ಷನ್ಸಲ್ಲಿ ಅವ್ರನ್ನೂ ಎಲ್ಲ ಕರ್ಕೊಂಡು ಹೋಗಿ ಅಧಿವೇಶನದಲ್ಲಿ ಅವ್ರಿಗೆ ನೋಡೋಂಥ ಅವಕಾಶನ ಒದಗಿಸೋಂಥ ಪ್ರಯತ್ನ.
ದಿನಾ ಕಾರ್ಯಕ್ರಮಗಳಿರೋದ್ರಿಂದ ಪ್ರೋಟೋಕಾಲ್ ಫಾಲೋ ಮಾಡಿ ಇಂಡಿವಿಜುವಲ್ ಆಗಿ ಇನ್ವಿಟೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ತಾಲೂಕಿನಾದ್ಯಂತ ಭಾಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಯಾವುದೇ ರೀತಿ ಅಭಿವೃದ್ಧಿಗೆ ಹಿನ್ನಡೆ ಆಗಬಾರ್ದು ಅಂತೇಳಿ ನಿರಂತರ ಕಾರ್ಯಕ್ರಮಗಳಿಂದ ಸ್ವಲ್ಪ ಪರ್ಸ್ನಲ್ ಆಗಿ ಇನ್ವಿಟೇಷನ್ಗಳು ಕೊಡೋದು ಇದು ಮಾಡೋದು ಸ್ವಲ್ಪ ಕಷ್ಟ ಆಯಿತು ನನಗೂ. ಯಾಕೆಂದರೆ ಅಧಿವೇಶನಕ್ಕೆ ಹೋಗೋದ್ರಿಂದ ನಾವು ಹೊಸ ಆಸೆ, ಹೊಸ ಆಶಯ, ಹೊಸ ಯೋಜನೆಗಳು ತಗೊಂಡು ಹೋಗ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಹಳೇದನ್ನೆಲ್ಲ ಸ್ವಲ್ಪ ಲಗೇಜ್ನ ಎಷ್ಟಾಗುತ್ತೆ ಅಷ್ಟು ಖಾಲಿ ಬ್ಯಾಗ್ ತಗೊಂಡೋಗಿ ತುಂಬಿಸ್ಕೊಂಬರೋಣ ಅನ್ನೋ ಒಂದು ಆಸೆಯಿಂದ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ನಿರಂತರ ಜಾಸ್ತಿ ಕ್ರಮಕ್ಕೆ ಕೆಲವು ಅಧಿಕಾರಿ ವರ್ಗಗಳಿಗೆ, ಕೆಲವು ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಕೆಲವು ಸರಿ ತಿಳಿಸೋಕ್ಕಾಗಿಲ್ಲ. ನೇರವಾಗಿ ವಾಟ್ಸಪ್ಪಲ್ಲಿ ಕೆಲವು ಸರಿ ಕಮ್ಯುನಿಕೇಟ್ ಮಾಡಿದ್ವಿ. ಅನ್ಯಥಾ ದಯವಿಟ್ಟು ಯಾರು ಭಾವಿಸಬಾರ್ದು. ಯಾಕೆಂದರೆ ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಒಂದು ಹೋದ ಸರಿ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಈ ಸರಿನೂ ಅದೇ ಒಂದು ಆಶಾಭಾವನೆಯೊಂದಿಗೆ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಬೆನ್ನೆತ್ತಬೇಕಾಗಿದೆ. ಈಗಾಗಲೇ ನಾನು ಸುಮಾರು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಆಗಲೇ ಸಬ್ಮಿಟ್ ಮಾಡಿದ್ದೀನಿ. ಯಾವುದಕ್ಕೆ ಯಾವ ರೀತಿ ಉತ್ತರ ಬರ್ತದೆ ನೋಡಿ ಅಲ್ಲಿ ಚರ್ಚೆ ಮಾಡಲಿಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ನಮಗೆ ಒಂದು ಮ್ಯಾಕ್ಸಿಮಮ್ ಸಿಂಹಪಾಲು ಬೇಕು ಅಭಿವೃದ್ಧಿ ವಿಷಯದಲ್ಲಿ ಅಂತೇಳಿ ನಾನು ಈಗ ಸೋಮವಾರ ಅಧಿವೇಶನ ಶುರುವಾಗ್ತದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಇನ್ನೂ ಸ್ವಲ್ಪ ಸುಮಾರು ಕಾರ್ಯಕ್ರಮಗಳು ಇದ್ದಾವೆ. ನಾಳೆ ನಮಗೆ ಬೆಂಗಳೂರಲ್ಲಿ ಮೀಟಿಂಗ್ ಇರೋದ್ರಿಂದ ಮತ್ತೆ ಶುಕ್ರವಾರ ಸ್ವಲ್ಪ ಮದುವೆ ಕಾರ್ಯಗಳು ತುಂಬ ಇದೆ. ಶನಿವಾರ ಹೋಗೋದ್ರೊಳಗೆ ಮತ್ತಷ್ಟು ಕೆಲಸಗಳ ಮುಗಿಸಿ ಹೋಗೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಇರಲಿ ಅಂತ ಹೇಳ್ತಾ ಮತ್ತು ಏನು ಇವೆಲ್ಲ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ಸುಮಾರು ಕೆಲಸಗಳು ಹೋದ ವರ್ಷದವು ಪೆಂಡಿಂಗ್ ಇದ್ದವು ಮತ್ತು ಈ ವರ್ಷದಲ್ಲೂ ಈಗ ಶುರುವಾಗಬೇಕಾಗಿದೆ. ಎಲ್ಲ ಇದನ್ನು ಒಂದು ಹಂತವಾಗಿ ಎಲ್ಲೂ ಯಾವುದೇ ಶಾಲಾ ಕಟ್ಟಡಗಳಿರ್ಬೋದು, ಯಾವುದೇ ಆರೋಗ್ಯದ ಆಸ್ಪತ್ರೆಗಳಾಗಿರ್ಬೋದು, ಉಪಕೇಂದ್ರಗಳಾಗಿರ್ಬೋದು, ಮತ್ತು ಒಂದು ಮೂಲಭೂತ ಸೌಕರ್ಯ ಕೊರತೆ ಇರಬಾರ್ದು ಅನ್ನೋದು ಒಂದು ಕನಸು ನಮಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.